ಯಾರು ಅದನ್ನು ಮಾಡಿದವ್ರ ಹೆಸರದು ಏನು? ಆ ಇಸ್ಮಾಯಿಲ್ ಅವನ ಹೆಸರು ಇದ್ದಾನೆ. ಹಾಂ ಅವನ ನಾನು ಕರಿಯಾಕೆ ಬಂದಿದ್ದೆ. ಹಾಂ ಹಾಂ ಟೈಮ್ ಅವ್ರು ಕೆಲಸ ಕೊಟ್ಟಂತೆ ಕೆಲಸ ಅವನಲ್ಲೇ ಮಾಡ್ತೀರಿ? ಇಲ್ಲ ಅವ್ರ ಕಡೆ ಯಾವ ಗಾಡಿಗಳು ಬಂದಿರ್ತಾವ್ರಿ. ಪೇಂಟಿಂಗ್ ಕರೀತಾರೆ. ಯಾವಾಗ ಕರಿದಿರ್ತಾರೆ ಕಂಡು ಮಾಡಿ ಈಗ ಮಾಡಿದಪ್ಪ ಅಂತಂದ್ರು ಮಾಡಿ ಮತ್ತು ಅವ್ರಿಗೆ ಮತ್ತು ಶಿಕ್ಷೆ ಆಗುತ್ತೆ. ಒಟ್ಟು ಮಾಡೇ ಬರೋದು ನೀ ಯಾಕೆ ತಲೆ ಕೆಡ್ಕೊತಿ? 26/4/2026 ಪಿಡಿ ಬಿದ್ನಿ ಮಾಲಿಂಗ್ಪುರ್ ತಾಲೂಕಾ ರೊಕ್ಕೈಬನಟ್ಟಿ ಇಸ್ಮಾಯಿಲ್ ತೇರ್ದಾಳ್ ಹಾಗೂ ಇವನ ಸಂಬಂಧಿಕ ಮಿರಾಜ್ ಮೂಲದ ವ್ಯಕ್ತಿ ಇವರಿಬ್ಬರು ಕೂಡಿಕೊಂಡು ನಮ್ಮ ಅಣ್ಣನಿಗೆ ಪೇಂಟ್ ಮಾಡಲು ಇಸ್ಮಾಯಿಲ್ ಗ್ಯಾರೇಜ್ಗೆ ಕರೆದುಕೊಂಡು ಬಂದು ಕಬ್ಬಿಣದ ನೀರಿನ ಟ್ಯಾಂಕ್ ಒಳಗೆ ಇಳಿಸಿ ಕಿನ್ನರ ಬಾಟಲಿ ಹಾಗೂ ಪೇಂಟ್ಗಳನ್ನು ಕೊಟ್ಟು ಪೇಂಟ್ ಮಾಡಲು ಹೇಳಿದರು. ನಮ್ಮ ಅಣ್ಣ ಅದು ಅರ್ಧ ಪೇಂಟ್ ಮಾಡಿದ ಕೂಡಲೇ ಆ ಟ್ಯಾಂಕಿನೊಳಗಿನಿಂದ ಇಸ್ಮಾಯಿಲ್ ನನಗೆ ದುಡಿದ ಹಣದಲ್ಲಿ ರೊಕ್ಕ ಬೇಕಾಗಿ ಅವಂತೂ ಕೇಳಿದಾಗ ಮಿರಾಜ್ ಮೂಲದ ವ್ಯಕ್ತಿ ಹೇ ಚನಾಲ್ के पैसे मांगता है चनाल के नहीं तो जला के राख करता हूँ देख ಅಂತೂ ಅವಾಚ್ಯ ಶಬ್ದದಿಂದ ಮಾತಾಡಿ ಅಂದರೆ ನಮ್ಮನ್ನ ಒಳಗೆ ಟ್ಯಾಂಕ್ನಲ್ಲಿ ಇದ್ದಾನೆ ಹೊರಗಿನಿಂದ ಅವರು ಅರ್ಥಿಂಗ್ ಅನ್ನು ಕರೆಂಟ್ಗೆ ಸ್ವಿಚ್ ಹಾಕಿ ಆಮೇಲೆ ಅರ್ಥಿಂಗ್ ಪಟ್ಟಿಯನ್ನು ಎಂಗಲ್ ಇಟ್ಟು ಆ ಟ್ಯಾಂಕಿಗೆ ಎಂಗಲನ್ನು ಇಟ್ಟು ಅದನ್ನು ಬಿಲ್ಡಿಂಗ್ ಕಡ್ಡಿಯಿಂದ ಅದನ್ನು ಸುಟ್ಟು ಉದ್ದೇಶಪೂರ್ವಕವಾಗಿ ಅದಕ್ಕೆ ಹಚ್ಚಿ ಸುಟ್ಟು ನಮ್ಮನ್ನು ಸುಟ್ಟಿದ್ದಾರೆ. ಈಗ ಅವನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ. ಅವನ ಮುಖ, 2 ಕೈ, ಇಲ್ಲಿ ಹೊಟ್ಟೆ ಕಡೆ ಮತ್ತು 2 ಕಾಲುಗಳು ಸುಟ್ಟು ಬರ್ನ್ ಆಗಿದ್ದಾವೆ. ಇದಕ್ಕೆಲ್ಲ ಕಾರಣ ಇಸ್ಮಾಯಿಲ್ ಹಾಗೂ ಮಿರಾಜ್ ಮೂಲದ ವ್ಯಕ್ತಿ. ಇವರು ಉದ್ದೇಶಪೂರ್ವಕವಾಗಿ ನಮ್ಮ ಅಣ್ಣನನ್ನು ಕೊಲೆ ಮಾಡುವ ಸಂಚೆ ಮಾಡಿದ್ದಾರೆ. ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಅವರು ಹಾಗೆಯೇ ಬಿಟ್ಟಿದ್ದಾರೆ. ದಯಮಾಡಿ ನಮ್ಮ ಅಣ್ಣನಿಗೆ ಕಾನೂನು ಪ್ರಕಾರ ಅವನಿಗೆ ನ್ಯಾಯ ಸಿಗಬೇಕು ಹಾಗೂ ಆ ಇಸ್ಮಾಯಿಲ್ ಹಾಗೂ ಆ ಮಿರಾಜ್ ಮೂಲದ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ದುಡಿದ ಹಣ ಅರ್ಧ ಕೊಡ್ಬಾ ಅರ್ಧ ಆಮೇಲೆ ಕೊಡಂತಿದ್ದಕ್ಕೆ ಇವರು ಅಂಥ ದೊಡ್ಡ ಕೆಲಸ ಮಾಡ್ಯಾರ, ಅವ್ರಿಗೆ ಶಿಕ್ಷೆ ಆಗಲೇಬೇಕು.